ಗ್ಯಾರಂಟಿ 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 ನೀವು ನೋಡ್ತಿದ್ರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ಸಜ್ನಿ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರೋ ಈ ಸ್ಲೀಕ್ ಬ್ಯೂಟಿ ನಿರ್ಮಾಪಕಿ ಆಗಿ ಕೂಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. ಯಾರದ್ದು ಅಂತ ಕೇಳ್ತೀರಾ? ದಟ್ ಇಸ್ ನನ್ ಅದರ್ ದೆನ್ ಶರ್ಮಿಳಾ ಮಾಂಡ್ರೆ ಅವರು. ಸದ್ಯದ ಟ್ರೆಂಡಿಂಗ್ ನ್ಯೂಸ್ನಲ್ಲಿದ್ದಾರೆ ಶರ್ಮಿಳಾ ಮಾಂಡ್ರೆ ಅವರು. ಬಹುನಿರೀಕ್ಷಿತ ಬಿಗ್ ಮೂವಿ ಸ್ಟಾರ್ ಕಾಸ್ಟ್ನಲ್ಲಿ ಶರ್ಮಿಳಾರ ಹೆಸರು ಕೂಡ ಕೇಳಿ ಬರ್ತಿರೋದು. ಜೊತೆಗೆ ಈ ಸುದ್ದಿ ಕನ್ಫರ್ಮ್ ಕೂಡ ಆಗಿದೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರವಾಗಿರೋ ಡೆವಿಲ್ ಚಿತ್ರಕ್ಕಾಗಿ ಬಣ್ಣ ಹಚ್ಚೋದು ಗ್ಯಾರಂಟಿ 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 ಅಂತಿದ್ದಾರೆ. ಹಾಗಾದರೆ ಯಾವ ಪಾತ್ರದಲ್ಲಿ, ಏನು ಕತೆ, ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಹ್ಯಾವ್ ಅ ಲುಕ್. ಧ್ಯಾನ್ ಜೊತೆಗೆ ಸಜ್ನಿ, ಗಣೇಶ್ ರವರ ಜೊತೆ ಕೃಷ್ಣ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿದ ಈ ಬಂಧನ, ಮಸ್ತ್ ಮಜಾ ಮಾಡಿ, ಸ್ವಯಂವರ, ಹೀಗೆ ಕನ್ನಡ ಜೊತೆಗೆ ತೆಲುಗು, ತಮಿಳಿನ ಸಿನಿಮಾದಲ್ಲಿ ಮಿಂಚಿದ ಶರ್ಮಿಳಾ ಮಾಂಡ್ರೆ ನಟನೆಯಿಂದ ಕೊಂಚ ಬ್ರೇಕ್ ತೆಗೆದುಕೊಂಡು ನಿರ್ಮಾಣದತ್ತ ತೊಡಗಿಸಿಕೊಂಡಿದ್ರು. ಗಾಳಿಪಟ 2 ಚಿತ್ರದಿಂದ ಮತ್ತೆ ನಟನೆಗೆ ಕಂಬ್ಯಾಕ್ ಮಾಡಿರೋ ಶರ್ಮಿಳಾ ದರ್ಶನ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋಕೆ ಸಜ್ಜಾಗಿದ್ದಾರೆ. ಹೌದು, ಈ ಹಿಂದೆ ಶರ್ಮಿಳಾ ಮಾಂಡ್ರೆ ಅಭಿನಯಿಸಿದ್ದ ಈ ಬಂಧನ ಚಿತ್ರದಲ್ಲಿ ದರ್ಶನ್ ರವರ ಗೆಸ್ಟ್ ಅಪಿಯರೆನ್ಸ್ ಇತ್ತು. ನವಗ್ರಹ ಚಿತ್ರದಲ್ಲಿ ದರ್ಶನ್ ಜೊತೆಗೆ ನಟಿಸಿದ್ದ ನಟಿ ಶರ್ಮಿಳಾ ಮಾಂಡ್ರೆ ಇದೀಗ 17 ವರ್ಷಗಳ ಬಳಿಕ ದರ್ಶನ್ ನಟನೆಯ ಡೆವಿಲ್ ಚಿತ್ರದಲ್ಲಿ ಮಿಂಚೋಕೆ ರೆಡಿಯಾಗಿದ್ದಾರೆ. ತಾರಕ್ ನಂತರ ಡೆವಿಲ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿರೋ ಪ್ರಕಾಶ್ ವೀರ್ ಚಿತ್ರದ ಪ್ರಮುಖ ಪಾತ್ರಕ್ಕಾಗಿ ಶರ್ಮಿಳಾ ಮಾಂಡ್ರೆಯನ್ನ ಅಪ್ರೋಚ್ ಮಾಡಿದ್ರಂತೆ. ಇತ್ತೀಚೆಗಷ್ಟೇ ನವಗ್ರಹ ಚಿತ್ರ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ತನ್ನದಾಗಿಸಿಕೊಂಡಿತ್ತು. ಚಿತ್ರದ ಎಲ್ಲಾ ಪಾತ್ರಗಳನ್ನ ಜನ ಪ್ರೀತಿಯಿಂದ ದೊಡ್ಡ ಪರ್ದೆ ಮೇಲೆ ನೋಡಿ ಇಷ್ಟಪಟ್ಟಿದ್ರು. ಅದರ ಬೆನ್ನಲ್ಲೇ ಮತ್ತೆ ದರ್ಶನ್ ರವರ ಚಿತ್ರಕ್ಕೆ ಬಣ್ಣ ಹಚ್ಚೋ ಅವಕಾಶ ಸಿಗ್ತಿರೋದು ಖುಷಿ ವಿಷಯ ಮತ್ತು ಇದು ವಿಶೇಷ ಅನ್ನಿಸ್ತಿದೆ ಅಂತ ಶರ್ಮಿಳಾ ಮಾಂಡ್ರೆ ಹೇಳ್ಕೊಂಡಿದ್ದಾರೆ. ಡೆವಿಲ್ ಚಿತ್ರದ ಪಾತ್ರವರ್ಗ ಮತ್ತು ಕಥೆಯು ವಿಶೇಷವಾಗಿರುವ ಕಾರಣ ನಾನು ಚಿತ್ರದ ಭಾಗವಾಗಲು ನಿರ್ಧರಿಸಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪ್ರಕಾಶ್ ವೀರ್ ಜೊತೆಗೆ ಶರ್ಮಿಳಾ ಮಾಂಡ್ರೆ ಮೊದಲ ಬಾರಿಗೆ ನಟಿಸುತ್ತಿದ್ದು ಒಟ್ಟಿಗೆ ಕೆಲಸ ಮಾಡುವ ಆಸೆ ಇತ್ತು. ಈ ಕುರಿತಾಗಿ ಅನೇಕ ಬಾರಿ ಮಾತನಾಡಿದ್ದೆವು. ಆದ್ರೆ ಕೆಲವು ಕಾರಣಗಳಿಂದ ಇದುವರೆಗೆ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಕೊನೆಗೂ ಒಟ್ಟಿಗೆ ಕೆಲಸ ಮಾಡೋ ಕಾಲ ಕೂಡ ಬಂದಿದೆ. ಅದು ನನಗೆ ತುಂಬಾ ಸಂತೋಷವಾಗಿದೆ ಎಂಬ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಅಷ್ಟಕ್ಕೂ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಕುತೂಹಲವನ್ನ ಇಂಗಿಸಿರೋ ಶರ್ಮಿಳಾ ಮಾಂಡ್ರೆ ಚಿತ್ರದಲ್ಲಿ ರಾಜಕಾರಣಿಯಾಗಿ ಮಹತ್ವದ ಪಾತ್ರವೊಂದನ್ನ ನಿರ್ವಹಿಸುತ್ತಿದ್ದಾರಂತೆ. ಈ ಪಾತ್ರ ಮಾಡಬೇಕು ಅನ್ನೋದು ಬಹಳ ದಿನಗಳಿಂದ ಆಸೆ ಇತ್ತಂತೆ. ಇದೊಂದು ಪ್ರಭಾವ ಬೀರುವ ಪಾತ್ರವನ್ನ ಪರ್ದೆ ಮೇಲೆ ಜೀವಿಸಬೇಕು ಎನ್ನುವ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಕಣ್ಣ ಸಲುಗೆ ಅಂತ ತೆರೆ ಮೇಲೆ ಬಹುತೇಕ ಮಂದಿಯ ಹೃದಯ ಕದ್ದಿದ್ದ ಸುಂದರಿ ಪ್ರಬುದ್ಧತೆ ಮತ್ತು ಪ್ರೌಢತೆ ನಿರೀಕ್ಷಿಸುವ ವಿಶೇಷ ಪಾತ್ರವನ್ನ ಪರ್ದೆ ಮೇಲೆ ಹೇಗೆ ನಿಭಾಯಿಸ್ತಾರೆ? ದರ್ಶನ್ ರೊಟ್ಟಿಗೆ ಸಂಭಾಷಣೆ, ಘರ್ಷಣೆ ಇರುತ್ತಾ ಅನ್ನೋ ಎಲ್ಲ ಅಭಿಮಾನಿಗಳ ಪ್ರಶ್ನೆಯ ಉತ್ತರಕ್ಕೆ ಕೆಲವು ದಿನಗಳು ಕಾಯಬೇಕಾಗಿದೆ. ಕಣ್ಣ ಸಲುಗೆ ಅಂತ ತೆರೆ ಮೇಲೆ ಬಹುತೇಕ ಮಂದಿಯ ಹೃದಯ ಕದ್ದಿದ್ದ ಸುಂದರಿ ಪ್ರಭುತ್ವದ ಮತ್ತು ಪ್ರೌಢತೆ ಇರುವಂತಹ ವಿಶೇಷ ಪಾತ್ರವನ್ನ ಪರದೆ ಮೇಲೆ ಹೇಗೆ ನಿಭಾಯಿಸ್ತಾರೆ? ದರ್ಶನ್ ರೊಟ್ಟಿಗೆ ಸಂಭಾಷಣೆ, ಘರ್ಷಣೆ ಇರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಕೆಲವು ದಿನ ಕಾಯಲೇಬೇಕು. ಹೀಗೆ ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವು ನೋಡ್ತೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.